ಅದಕ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ವರ್ಷ ಘೋಷಣೆಯನ್ನು ಕೂಡ ಮಾಡಿದ್ದೀವಿ. ಮಾದೇವಪ್ಪನವರು ಹೇಳ್ತಾ ಇದ್ರು, ಅಶೋಕಪುರಂ ಇಡೀ ದೇಶದಲ್ಲೇ ದಲಿತರು ಹೆಚ್ಚಿರ್ತಕ್ಕಂಥ ಒಂದು ಪ್ರದೇಶ. ಈ ಪ್ರದೇಶದ ಅಭಿವೃದ್ಧಿ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅದಕ್ಕೋಸ್ಕರ ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ನಾನು ಹೇಳಿದೆ, ನೀನು ಅಶೋಕಪುರಂಗೆ ಏನ್ ಮಾಡಬೇಕು ಅಂತೇಳಿ ಆಕ್ಷನ್ ಪ್ಲಾನ್ ಮಾಡು, ಅವೆಲ್ಲ ಅಭಿವೃದ್ಧಿಗಳನ್ನ ಮಾಡ್ಕೊಳ್ಳೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದೀನಿ. ನಾನು ಈ ಹಿಂದೆ ನಾಯ್ಕ ಹಿಂದೆ ಅನೇಕ ಸಾರಿ ಅಶೋಕಪುರಂ ಬಂದಿದ್ದೀನಿ. ನಗರ ಪಾಲಿಕೆ ಚುನಾವಣೆಯಲ್ಲಿ ಬಂದಿದ್ದೀನಿ, ಅಸೆಂಬ್ಲಿ ಚುನಾವಣೆಯಲ್ಲಿ ಬಂದಿದ್ದೀನಿ, ಸೋಮಶೇಖರ್ಗೆ ವೋಟ್ ಕೇಳಕ್ಕೂ ಕೂಡ ಬಂದಿದ್ದೀನಿ. ಸೋತಿದ್ದಾರೆ, ಈ ಸರಿ ಶ್ರೀವಾಸಗಿದ್ದಾರೆ, ಅವರು ಸೋತಿದ್ದಾರೆ. ಆದರೂ ನೀವು ಹೆಚ್ಚಾಗಿ 100ಕ್ಕೆ 90% ಹೆಚ್ಚಾಗಿ ಇವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ವಾದಿಗಳು. ನಾನು, ಮಾದೇವಪ್ಪ, ಈಗ ದಿವಂಗತ ಶ್ರೀನಿವಾಸ ಪ್ರಸಾದ್, ನಾವೆಲ್ಲ ಒಟ್ಟಿಗೆ ಇದ್ದು. ಆದ್ರೆ ಒಂದೇ ವಿಚಾರ, ನಾವೆಲ್ಲ ಅಂಬೇಡ್ಕರ್ ಅವರ ವಿಚಾರದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾರು ತುಳಿತಕ್ಕೊಳಗಾಗಿದ್ರು, ಅವಕಾಶಗಳಿಂದ ವಂಚಿತರಾಗಿದ್ರು, ಆ ವರ್ಗದ ಜನರಿಗೆ ನ್ಯಾಯ ಸಿಗಬೇಕು ಅಂತೇಳಿ ಜೀವನ ಪರ್ಯಂತ ಹೋರಾಟವನ್ನು ಮಾಡಿದ್ರು. ಅವರ ಹೋರಾಟದ ಫಲವಾಗೇನೆ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾದರು. ಅದಕ್ಕೆ ಅವರನ್ನ ಸಂವಿಧಾನ ಶಿಲ್ಪಿ ಅಂತ ಕರೀತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಂವಿಧಾನ ಶಿಲ್ಪಿ. ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಡ್ರಾಫ್ಟಿಂಗ್ ಕಮಿಟಿ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಆಗಲೇ ಹೋಗಿದ್ರು. ಇವತ್ತು ಇಡೀ ವಿಶ್ವದಲ್ಲೇ ಅತ್ಯಂತ ಶ್ರೇಷ್ಠವಾದಂತ ಸಂವಿಧಾನ ನಮ್ಮದು ಅಂತ ನಾವು ಹೆಗ್ಗಳಿಕೆಯ ಮಾತುಗಳನ್ನ ಆಡ್ಕೊಳ್ತೀವಲ್ಲ, ಅಂತ ಸಂವಿಧಾನ ಬರಲಿಕ್ಕೆ ಸಾಧ್ಯ ಆಯ್ತಾ ಇರಲಿಲ್ಲ. ನಮ್ಮ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ದಲಿತರಿಗೆ ಮಾತ್ರ ಸೀಮಿತವಾಗಿ ಮಾಡಿಲ್ಲ. ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಈ ಸಮಾಜದಲ್ಲಿ, ಅವ್ರಿಗೆಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯ ಸಿಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1949 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡಿದ್ದಾರೆ.
ನಾವೆಲ್ಲರೂ ಕೂಡ ಓದಬೇಕು, ವಿದ್ಯಾವಂತರೆಲ್ಲ ಓದಬೇಕು ಅದನ್ನು. ಇದು ಒಂದು ಹಿಸ್ಟಾರಿಕಲ್ ಸ್ಪೀಚ್. ಸಂವಿಧಾನ ಅಂಗೀಕಾರ ಆಗೋದಕ್ಕಿಂತ ಒಂದಿನ ಮುಂಚಿತವಾಗಿ ಮಾಡಿರ್ತಕ್ಕಂಥ ಭಾಷಣ. ನಾನು ಅವರ ಭಾಷಣಗಳೆಲ್ಲ ಇಂಗ್ಲಿಷ್ನಲ್ಲಿದ್ದು, ಹಿಂದಿಗಳಲ್ಲಿದ್ದು, ಅದನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿಸಿದೆ. ಯಾಕಂದ್ರೆ ಎಲ್ಲರೂ ಓದಬೇಕು ಅನ್ನೋ ಕಾರಣಕ್ಕೋಸ್ಕರ. ಆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ 10 ಸಂಪುಟಗಳಲ್ಲಿ ಇದೆ. 10 ಸಂಪುಟಗಳಲ್ಲಿದೆ. ಇವನ್ನೆಲ್ಲ ಓದಿದ್ರೆ ಆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಹೇಗೆ ಚರ್ಚೆ ಆಯಿತು, ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ದೇಶ ಹೇಗಿರ್ಬೇಕು, ಹೇಗಾಗ್ಬೇಕು, ಎಂತ ಸಮಾಜ ನಿರ್ಮಾಣ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸೂಕ್ತ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ನಲ್ಲಿ ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಮಾಡುವಾಗ ಇವರೇ ಸೂಕ್ತ ಅಂತೇಳಿ ಇವರ ಅಧ್ಯಕ್ಷತೆಯಲ್ಲಿ ಕಾನ್ಸ್ಟಿಟ್ಯೂಷನ್ ರಚನೆ ಮಾಡಲಿಕ್ಕೆ ಅವಕಾಶ ಇವರಿಗೆ ಅಧ್ಯಕ್ಷರನ್ನಾಗಿ ಮಾಡಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಪರಿಣಾಮವಾಗಿಯೇ ನನ್ನಂತವರು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥದ್ದು ಅತ್ಯಂತ ಕಟ್ಟಕಡೆಯ ಮನುಷ್ಯ, ಸಮಾಜದಲ್ಲಿರ್ತಕ್ಕಂಥ ಕಟ್ಟಕಡೆಯ ಮನುಷ್ಯ, ಅವ್ರಿಗೂ ಒಂದೇ ಓಟು, ರಾಷ್ಟ್ರಪತಿಗೂ ಒಂದೇ ಓಟು, ರಾಷ್ಟ್ರಪತಿಗೂ ಒಂದೇ ಓಟು, ನಮ್ಮ ಪೌರ ಕಾರ್ಮಿಕರಿಗೂ ಕೂಡ ಒಂದೇ ಓಟು. ಮತ್ತೆ ಪೌರ ಕಾರ್ಮಿಕನೂ ಕೂಡ ರಾಷ್ಟ್ರಪತಿ ಆಗ್ತಕ್ಕಂಥ, ಪ್ರಧಾನಮಂತ್ರಿ ಆಗ್ತಕ್ಕಂಥ, ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಈ ಸಂವಿಧಾನದ ಮೂಲಕ ಅಂತಕ್ಕಂಥದ್ದನ್ನು ಮರೆತಿದ್ದಾರೆ. ಅದಕ್ಕೆ 2013ರಲ್ಲಿ ನಾವು ಅಧಿಕಾರಕ್ಕೆ ಬಂದಾಗ, 2013ರಲ್ಲಿ ಆಂಜನೇಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿ ಪರಿಶಿಷ್ಟ ಜಾತಿಯವರು, ಪರಿಶಿಷ್ಟ ವರ್ಗದವರು ಈ ಸಮಾಜದಲ್ಲಿ 24.1% ಇದ್ದಾರೆ. 24.1%. ಇವರ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಬಜೆಟ್ ನಲ್ಲಿ ಅಭಿವೃದ್ಧಿಗೆ ಏನ್ ಖರ್ಚು ಮಾಡ್ತೀವಿ ಅಷ್ಟು ಹಣವನ್ನು ನಾವು ಜನಸಂಖ್ಯೆಗೆ ಅನುಗುಣವಾಗಿ ತೆಗೆದಿಡಬೇಕು ಅಂತ ಕಾನೂನು ಮಾಡಿದ್ದು ಕರ್ನಾಟಕದ ಇತಿಹಾಸದಲ್ಲಿ ನಮ್ಮ ಸರ್ಕಾರ ಅಂತಕ್ಕಂಥ ಮಾತು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಮುಖ್ಯಮಂತ್ರಿ ಮಿನಿಸ್ಟರ್ ಆಗಿಲ್ಲ ನಮ್ಮ ಸರ್ಕಾರ, ಇದು ಬೇರೆ ಮಾಡಲಿಲ್ಲ. ಮಂಜೇಗೌಡ ಗೊತ್ತಾಯ್ತಾ ನಿನ್ಗೆ? ಶ್ರೀವತ್ಸ ಗೊತ್ತಾಯ್ತಾ? ಅದೇ ಹೇಳಿದ್ರು ಮಾದೇವಪ್ಪನವರು, ಈ ದೇಶದ ಬಜೆಟ್ 48 ಲಕ್ಷ ಕೋಟಿ. ಈ ದೇಶದ ಬಜೆಟ್ 48 ಲಕ್ಷ ಕೋಟಿ. ಅದರಲ್ಲಿ ಅಭಿವೃದ್ಧಿಗೆ ಖರ್ಚು ಮಾಡತಕ್ಕಂಥ ಹಣ ಸುಮಾರು ಒಂದು 28 ಕೋಟಿ ಇರಬಹುದು.
ಅದರಲ್ಲಿ 24.1% ಅಂದ್ರೆ ಎಷ್ಟಾಯ್ತು? ಸುಮಾರು 7 ಕೋಟಿ ಹತ್ತಿರ. ನೀವು ಇಟ್ಟಿರೋದು ಎಷ್ಟು ಗೊತ್ತಾ? ಬರೀ 65,000 ಕೋಟಿ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ದಲಿತರ ಆರ್ಥಿಕ ಸಾಮಾಜಿಕ ಬದಲಾವಣೆ ಆಗ್ಬೇಕಾದ್ರೆ ನಾವು ಅಭಿವೃದ್ಧಿಗೆ ಖರ್ಚು ಮಾಡತಕ್ಕಂತ ಹಣ ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಖರ್ಚು ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವಾಗಲೂ ಹೇಳ್ತಿದ್ರು, ಬರೀ ನಮಗೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದ್ರೆ ಸಾಲು. ರಾಜಕೀಯ ಪ್ರಜಾಪ್ರಭುತ್ವದ ಜೊತೆಗೆ ಸಾಮಾಜಿಕ ಪ್ರಜಾಪ್ರಭುತ್ವ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ ಸಿಕ್ಕಬೇಕು. ಅದು ಸಿಕ್ಕಿದಾಗ ಮಾತ್ರ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕದಕ್ಕೆ ಸಾರ್ಥಕ ಆಗ್ತದೆ, ಅಲ್ಲದೆ ಹೋದ್ರೆ ಆಗಲ್ಲ. ಹೇಳಿದವರು ಯಾರು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಜಾತಿ ಹೋಗ್ಬೇಕಾದ್ರು ಕೂಡ ತುಳಿತಕ್ಕೆ ಅನ್ಯಾಯಕ್ಕೆ ಒಳಗಾದಂತ ಜನರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಜಾತಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದ್ರೆ ಜಾತಿ ಅಷ್ಟು ಹೋಗಲ್ಲ. ಬಸವಣ್ಣವರು 850 ವರ್ಷಗಳ ಹಿಂದೆ ದಲಿತರ ಗಂಡು ಮಗನಿಗೆ ಬ್ರಾಹ್ಮಣರ ಹುಡುಗಿಗೆ ಮದುವೆ ಮಾಡಿಸೋದು ಹೋಯ್ತಾ ಜಗತ್ತಿ. ಬಸವಣ್ಣವರು ಬಸವಾದಿ ಶರಣರು ಹೇಳಿದ್ರು, ಇವನಾರವ 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 ಎಂದಿರಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದಿರಿಸಯ್ಯ. ಹೋಗ್ಲಿಲ್ಲ. ಏನ್ ಸ್ವಾಮೀಜಿ? ಅದಕ್ಕೆ ನೀವು ಹೋರಾಟ ಮಾಡ್ತೀರಿ. ಅದರಿಂದ ಜಾತಿ ಹೋಗ್ಬೇಕಾದ್ರೆ, ಅಂತರ್ಜಾತಿ ಮದುವೆಗಳು ಜಾಸ್ತಿ ಆಗ್ಬೇಕಾದ್ರೆ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಅಲ್ವಾ? ಶಕ್ತಿ ಬರದೇ ಹೋದ್ರೆ ಪ್ರಯೋಜನ ಏನು? ಅದನ್ನ ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಮೂಲಕ ಕೊಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದೆ. ಹಿಂದೇನು ನಾನು ಇದ್ದಾಗ 2003ರಿಂದ 2018ರವರೆಗೆ ಇದ್ದಾಗ ಅನ್ನಭಾಗ್ಯ, ಕೃಷಿ ಭಾಗ್ಯ, ಕ್ಷೀರಭಾಗ್ಯ, ಕ್ಷೀರಧಾರೆ, ಶೂಭಾಗ್ಯ, ಪಶುಭಾಗ್ಯ, ಮೈತ್ರಿ, ಮನಸ್ವಿನಿ, ಇಂದಿರಾ ಕ್ಯಾಂಟೀನ್ ಪೂರ್ಣ ಕಾರ್ಯಕ್ರಮಗಳನ್ನು ಯಾಕೆ ತಗೊಂಡು ಅಂತಂದ್ರೆ ಇವ್ರಿಗೆಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ಲಿಕ್ಕೋಸ್ಕರ ಶಕ್ತಿ ಬರಬೇಕು. ಅದಕ್ಕೋಸ್ಕರನೇ 5 ಗ್ಯಾರಂಟಿಗಳನ್ನ ಮಾಡೋದು. ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 56,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾ ಇದ್ದಾರೆ. 56,000 ಕೋಟಿ. ಬಜೆಟ್ನಲ್ಲೇ ನಾನು ಸಿವಸ್ ಗೊತ್ತಿರಬೇಕು, 50,009 ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದೇನೆ. ಬಹಳ ಜನ ನಮ್ಮ ವಿರೋಧಿಗಳು ಹೇಳಿದ್ರು, ಆಯ್ತು ಕೇಳ ಎಲ್ಲ ಹೊರಗಡೆ ಜಾಸ್ತಿ ಜನ ಗ್ಯಾರಂಟಿ ಯೋಜನೆಗಳು ಜಾರಿ ಮಾಡಕ್ಕಾಗಲ್ಲ.
ಜಾರಿ ಮಾಡಲಿಕ್ಕೆ ದುಡ್ಡಿಲ್ಲ. ಈಗಲೂ ಟೀಕೆಗಳು ಮಾಡ್ತಾರೆ. ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ. ನಾನು ಹೇಳ್ತೀನಿ, ಇವತ್ತು ನಮ್ಮ ಸರ್ಕಾರ ಬಾಬಾ ಸಾಹೇಬ್ರು ಹೇಳಿದಂತ ವಿಚಾರಗಳಿಗೆ ಬದ್ಧವಾಗಿದೆ. ಯಾವುದೇ ಕಾರಣಕ್ಕೆ ಈ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ. ಯಾವುದೇ ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳನ್ನು ಕಷ್ಟ ಆದರೂ ಕೂಡ ನಿಲ್ಲಿಸಲ್ಲ. ಅದಕ್ಕೆ ಹೊಟ್ಟೆ ಉರಿ ಕೆಲವರಿಗೆ. ಎಲ್ಲಿವರೆಗೆ ನಿಮ್ಮ ಆಶೀರ್ವಾದ ಇರ್ತದೆ ಅಲ್ಲಿವರೆಗೆ ನನ್ನನ್ನ ಯಾರು ಕೂಡ ಏನು ಮಾಡಕ್ಕಾಗಲ್ಲ. ಸ್ವಲ್ಪ ದಿನ ತೊಂದರೆ ಕೊಡಬಹುದು ಅಷ್ಟೇ. ಕಾನೂನು ಪ್ರಕಾರ ತೊಂದರೆ ಕೊಡಕ್ ಸಾಧ್ಯ ಇಲ್ಲ. ರಾಜಕೀಯವಾಗಿ ತೊಂದರೆ ಕೊಡಬಹುದು, ಕಾನೂನು ಪ್ರಕಾರ ತೊಂದರೆ ಕೊಡಕ್ ಸಾಧ್ಯನೇ ಇಲ್ಲ. ಅದರಿಂದ ನನಗೆ ಬಹಳ ಜನ ಬಂದು ಹೇಳ್ತಾ ಇರ್ತಾರೆ, ಸಾರ್ ಹೆದರ್ಕೋಬೇಡಿ, ಸಾರ್ ಹೆದರ್ಕೋಬೇಡಿ, ಸಾರ್ ವಿರೋಧ ಪಕ್ಷದವ್ರು ರಾಜೀನಾಮೆ ಕೊಡಿ ಅಂತಾರೆ, ಕೊಡ್ಬೇಡಿ ಅಂತ. ನಾನು ಯಾವುದಕ್ಕೂ ಬಗ್ಗವನು ಅಲ್ಲ, ಯಾವುದಕ್ಕೂ ಜಗ್ಗವನು ಅಲ್ಲ. ಮಹಾತ್ಮ ಗಾಂಧೀಜಿಯವರು ಒಂದು ಕಡೆ ಹೇಳ್ತಾರೆ, ಏನಂತ ಹೇಳ್ತಾರೆ ಅಂತಂದ್ರೆ, there are courts. There is another court above these courts, that is conscience. ಗಾಂಧೀಜಿಯವರು ಹೇಳಿದ್ರು, there is a conscience which is a apex court. ಅದರಿಂದ my conscience is very clear, therefore ಎದುರ್ಕೊಳ್ಳೋ ಪ್ರಶ್ನೆ ಇಲ್ಲ. ನೀವೆಲ್ಲ ನಮ್ಮ ಜೊತೆಗಿರುವಾಗ, ಇಡೀ ನಿಮ್ಮ ಆಶೀರ್ವಾದ ನಮ್ಮ ಜೊತೆ ಇರುವಾಗ ಎದುರ್ಕೊಳ್ಳೋ ಪ್ರಶ್ನೆ ಇಲ್ಲ. ಬಹಳ ಸಂತೋಷ. ಇವತ್ತು ಅಶೋಕಪುರಂಗೆ ಬಹಳ ದಿನಗಳ ನಂತರ ಬಂದಿದ್ದೀನಿ. ಕಳೆದ ಚುನಾವಣೆಯಲ್ಲಿ ಬರಕ್ಕಾಗ್ಲಿಲ್ಲ, ಬಹಳ ದಿನಗಳ ನಂತರ ಬರ್ಬೇಕಾಗಿತ್ತು, ಬರಕ್ಕಾಗ್ಲಿಲ್ಲ. ಬಹಳ ದಿನಗಳ ನಂತರ ಬಂದಿದ್ದೀನಿ. ನಿಮ್ಮ ಆಶೀರ್ವಾದ, ಬೆಂಬಲ ಯಾವಾಗಲೂ ಕೂಡ ಇದೇ ತರ ಇರಲಿ ಅಂತೇಳಿ ಆಶಿಸಿ ಇವತ್ತು ಅತ್ಯಂತ ಸಂತೋಷದಿಂದ ಈ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನ ನಡೆಸಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿದೆ. ಆಮೇಲೆ ನೀವು ಕೊಟ್ಟಿರ್ತಕ್ಕಂಥ ಎಲ್ಲ ಬೇಡಿಕೆಗಳನ್ನು ಕೂಡ ಮಹಾದೇವಪ್ಪ ನಾನು ಕೂತ್ಕೊಂಡು ಪುರುಷೋತ್ತಮ ಜೊತೆಗೂ ಕೂಡ ಮಾತಾಡಿ ಅವನ್ನೆಲ್ಲ ಬಗೆಹರಿಸಿಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ. ನಿಮ್ಮೆಲ್ಲರಿಗೂ ನಮಸ್ಕಾರ. ಜಾತಿ ಹೋಗ್ಬೇಕಾದ್ರೂ ಕೂಡ ತುಳಿತಕ್ಕೆ ಅನ್ಯಾಯಕ್ಕೆ ಒಳಗಾದಂತ ಜನರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಜಾತಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದ್ರೆ ಜಾತಿ ಅಷ್ಟು ಸುಲಭ ಹೋಗಲ್ಲ. ಬಸವಣ್ಣವರು 850 ವರ್ಷಗಳ ಹಿಂದೆ ದಲಿತರ ಗಂಡು ಮಗನಿಗೆ ಬ್ರಾಹ್ಮಣರ ಹುಡುಗಿಗೆ ಮದುವೆ ಮಾಡಿಸಿದ್ರು. ಬಸವಣ್ಣವರು ಬಸವಾದಿ ಶರಣರು ಹೇಳಿದ್ರು, ಇವನಾರವ 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 ಎಂದೆನಿಸದಿನಯ್ಯ, ಇವನ
ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಹೋಗ್ಲಿಲ್ಲ. ಏನ್ ಸ್ವಾಮೀಜಿ ಅದಕ್ಕೆ ನೀವು ಹೋರಾಟ ಮಾಡ್ತೀರಿ. ಅದರಿಂದ ಜಾತಿ ಹೋಗ್ಬೇಕಾದ್ರೆ ಅಂತರ್ಜಾತಿ ಮದುವೆಗಳು ಜಾಸ್ತಿ ಆಗ್ಬೇಕಾದ್ರೆ ಎಲ್ಲರಿಗೂ ಆರ್ಥಿಕ ಸಾಮಾಜಿಕ ಶಕ್ತಿ ಬಂದಾಗ ಮಾತ್ರ ಅಲ್ವಾ. ಶಕ್ತಿ ಬರದೇ ಹೋದ್ರೆ ಪ್ರಯೋಜನ ಏನು? ಅದನ್ನ ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಮೂಲಕ ಕೊಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದೆ. ಹಿಂದೇನು ನಾನು ಇದ್ದಾಗ 2003ರಿಂದ 2018ರವರೆಗೆ ಇದ್ದಾಗ ಅನ್ನಭಾಗ್ಯ, ಕೃಷಿ ಭಾಗ್ಯ, ಕ್ಷೀರಭಾಗ್ಯ, ಕ್ಷೀರಧಾರೆ, ಶೂಭಾಗ್ಯ, ಪಶುಭಾಗ್ಯ, ಮೈತ್ರಿ, ಮನಸ್ವಿನಿ, ಇಂದಿರಾ ಕ್ಯಾಂಟೀನ್ ಪೂರ್ಣ ಕಾರ್ಯಕ್ರಮಗಳನ್ನು ಯಾಕೆ ಬಂದು ಅಂತಂದ್ರೆ ಇವ್ರಿಗೆಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಡ್ಲಿಕ್ಕೋಸ್ಕರ ಶಕ್ತಿ ಬರಬೇಕು. ಅದಕ್ಕೋಸ್ಕರನೇ 5 ಗ್ಯಾರಂಟಿಗಳನ್ನ ಮಾಡೋದು. ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 56,000 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾ ಇದ್ದಾರೆ. 56,000 ಕೋಟಿ ಬಜೆಟ್ನಲ್ಲೇ ನಾನು ಶ್ರೀವತ್ಸ ಗೊತ್ತಿರಬೇಕು 50,009 ಕೋಟಿ ರೂಪಾಯಿಗಳನ್ನ ಇಟ್ಟಿದ್ದೇನೆ. ಬಹಳ ಜನ ನಮ್ಮ ವಿರೋಧಿಗಳು ಹೇಳಿದರು, ಆಯ್ತು ಕೇಳ ಎಲ್ಲ ಹೊರಗಡೆ ಜಾಸ್ತಿ ಜನ ಗೊತ್ತಿದ್ದೀರಂತೆ. ಈ ಗ್ಯಾರಂಟಿ ಯೋಜನೆಗಳು ಜಾರಿ ಮಾಡಕ್ಕಾಗಲ್ಲ, ಜಾರಿ ಮಾಡಲಿಕ್ಕೆ ದುಡ್ಡಿಲ್ಲ, ಈಗಲೂ ಟೀಕೆಗಳು ಮಾಡ್ತಾರೆ. ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ. ನಾನು ಹೇಳ್ತೀನಿ, ಇವತ್ತು ನಮ್ಮ ಸರ್ಕಾರ ಬಾಬಾ ಸಾಹೇಬ್ರು ಹೇಳಿದಂತ ವಿಚಾರಗಳಿಗೆ ಬದ್ಧವಾಗಿದೆ. ಯಾವುದೇ ಕಾರಣಕ್ಕೆ ಈ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ. ಯಾವುದೇ ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳನ್ನು ಕಷ್ಟ ಆದರೂ ಕೂಡ ನಿಲ್ಲಿಸಲ್ಲ. ಅದಕ್ಕೆ ಹೊಟ್ಟೆ ಉರಿ ಕೆಲವರಿಗೆ. ಎಲ್ಲಿವರೆಗೆ ನಿಮ್ಮ ಆಶೀರ್ವಾದ ಇರ್ತದೆ ಅಲ್ಲಿವರೆಗೆ ನನ್ನನ್ನ ಯಾರೂ ಕೂಡ ಏನು ಮಾಡಕ್ಕಾಗಲ್ಲ. ಸ್ವಲ್ಪ ದಿನ ತೊಂದರೆ ಕೊಡಬಹುದು ಅಷ್ಟೇ. ಕಾನೂನು ಪ್ರಕಾರ ತೊಂದರೆ ಕೊಡಕ್ ಸಾಧ್ಯ ಇಲ್ಲ. ರಾಜಕೀಯವಾಗಿ ತೊಂದರೆ ಕೊಡ, ಕಾನೂನು ಪ್ರಕಾರ ತೊಂದರೆ ಕೊಡಕ್ ಸಾಧ್ಯನೇ ಇಲ್ಲ. ಅದರಿಂದ ನನಗೆ ಬಹಳ ಜನ ಬಂದು ಹೇಳ್ತಾ ಇರ್ತಾರೆ, ಸಾರ್ ಹೆದರ್ಕಬೇಡಿ, ಸಾರ್ ಹೆದರ್ಕಬೇಡಿ, ಸಾರ್ ವಿರೋಧ ಪಕ್ಷದವ್ರು ರಾಜೀನಾಮೆ ಕೊಡಿ ಅಂತಾರೆ, ಕೊಡ್ಬೇಡಿ ಅಂತ. ನಾನು ಯಾವುದಕ್ಕೂ ಬಗ್ಗವನು ಅಲ್ಲ, ಯಾವುದಕ್ಕೂ ಜಗ್ಗವನು ಅಲ್ಲ. ಮಹಾತ್ಮ ಗಾಂಧೀಜಿಯವರು ಕಡೆ ಹೇಳ್ತಾರೆ, ಏನಂತ ಹೇಳ್ತಾರೆ ಅಂತಂದ್ರೆ, there are courts. There is another court above these courts, that is conscience. ಗಾಂಧೀಜಿಯವರು ಹೇಳೋದು, there is a conscience which is a apex court. ಅದರಿಂದ
ಮೈ ಕಾನ್ಸಿಯಸ್ ಇಸ್ ವೆರಿ ಕ್ಲಿಯರ್. ದೇರ್ಫೋರ್ ಎದುರ್ಕೊಳ್ಳೋ ಪ್ರಶ್ನೆ ಇಲ್ಲ. ಸೊ ನೀವೆಲ್ಲ ನಮ್ಮ ಜೊತೆಗಿರುವಾಗ, ಇಡೀ ನಿಮ್ಮ ಆಶೀರ್ವಾದ ನಮ್ಮ ಜೊತೆ ಇರುವಾಗ ಎದುರ್ಕೊಳ್ಳೋ ಪ್ರಶ್ನೆ ಇಲ್ಲ. ಬಹಳ ಸಂತೋಷ. ಇವತ್ತು ಅಶೋಕ್ಪುರಂಗೆ ಬಹಳ ದಿನಗಳ ನಂತರ ಬಂದಿದ್ದೀನಿ. ಕಳೆದ ಚುನಾವಣೆಯಲ್ಲಿ ಬರಕ್ಕಾಗ್ಲಿಲ್ಲ. ಬಹಳ ದಿನಗಳ ನಂತರ ಬರ್ಬೇಕಾಗಿತ್ತು, ಬರಕ್ಕಾಗ್ಲಿಲ್ಲ. ಬಹಳ ದಿನಗಳ ನಂತರ ಬಂದಿದ್ದೀನಿ. ನಿಮ್ಮ ಆಶೀರ್ವಾದ, ಬೆಂಬಲ ಯಾವಾಗಲೂ ಕೂಡ ಇದೇ ತರ ಇರಲಿ ಅಂತೇಳಿ ಆಶಿಸಿ ಇವತ್ತು ಅತ್ಯಂತ ಸಂತೋಷದಿಂದ ಈ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನ ನಡೆಸಿ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡಿದೆ. ಆಮೇಲೆ ನೀವು ಕೊಟ್ಟಿರ್ತಕ್ಕಂಥ ಎಲ್ಲ ಬೇಡಿಕೆಗಳನ್ನು ಕೂಡ ಮಹಾದೇವಪ್ಪ ನಾನು ಕೂತ್ಕೊಂಡು ಪುರುಷೋತ್ತಮ ಜೊತೆ ಕೂಡ ಮಾತಾಡಿ ಅವನ್ನೆಲ್ಲ ಬಗೆಹರಿಸಿಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ. ಎಲ್ಲರಿಗೂ ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.